ನಿಮ್ ತಲೆಯಲ್ಲಿ ಟ್ರೋಲೇ ಓಡ್ತಿದ್ಯಾ? ಹೌದು, ಟ್ರೋಲ್ ಅಂದ್ರೆ ಲೈಕ್ ಈಗ ಟ್ರೋಲ್ ವಿಡಿಯೋಸ್ ಮಾಡ್ತಾ ಇದಾರೆ. ನನ್ ಬಗ್ಗೆ ಮಾಡ್ಕೊಂಡ್ಲಿ, ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ಫ್ರೆಂಡ್ಸ್ ಬಗ್ಗೆ ಬೇಡ ಅಂತ ನಾನು ಆಗ್ಲೇ ಹೇಳ್ದೆ ಅಲ್ವಾ. ಸೊ ಈಗ ನನ್ನ ಫ್ಯಾಮಿಲಿ ಪೀಪಲ್ ಎಲ್ಲ ನೋಡಿದ್ರು ವಿಡಿಯೋಸು, ನನ್ನ ಎಲ್ಲರೂ ಕೇಳಿದ್ರು, ಹೌದ್ಯಾರು ಅವ್ನು, ಯಾರು ನಿನ್ಗೆ ಹಂಗೆ ಟ್ರೋಲ್ ಮಾಡಿದಾನೆ, ಯಾರು ಅವರು, ಯಾಕಂದ್ರೆ ನನ್ನ ಬ್ಯಾಕ್ಗ್ರೌಂಡೇ ಅಂತದ್ದು. ಎಲ್ಲರೂ ನಾನು ಕೇಳಿದ್ರು, ನಾನು ಅವ್ರಿಗೇನು ಆನ್ಸರ್ ಕೊಡ್ಲಿ? ಏನ್ ರಿಯಾಕ್ಷನ್ ಹೇಗಿರುತ್ತೆ ಫ್ಯಾಮಿಲಿಯಲ್ಲೆಲ್ಲ ಟ್ರೋಲ್ ನೋಡಿ? ಟ್ರೋಲ್ ಅಂದ್ರೆ ಅವ್ರು ಟ್ರೋಲ್ ನೋಡ್ತಾರೆ, ಬಟ್ ನನ್ನ ಹತ್ರ ಅವರು ಲೈಕ್ ಓಪನ್ ಆಗಿ ಡೈರೆಕ್ಟ್ ಆಗಿ ಹೇಳೋದಿಲ್ಲ. ಬಟ್ ನಮ್ಮ ಅತ್ತೆ ಅವರೆಲ್ಲ ಕೇಳ್ತಾರೆ, ಅವ್ನ್ ಯಾರು ನಿನ್ನ ಟ್ರೋಲ್ ಮಾಡೋದು, ಅವನ ಮೇಲೆ ಕಂಪ್ಲೇಂಟ್ ಕೊಡು, ಅದು ಇದು ಅಂತ ಅವ್ರು ಸೀರಿಯಸ್ ಆಗಿ ಹೇಳ್ತಾರೆ. ಬಟ್ ನಾನು ಇಟ್ಕೊಂಡು ಅವ್ರನ್ನ ಬ್ಲಾಕ್ ಮಾಡಿ, ಯಾಕೆ ನೀವು ಸುಮ್ಮನೆ ಅಷ್ಟೊಂದು ತಲೆ ಕೆಡ್ಸ್ಕೊಂತೀರಾ ಅಂತೀವಿ. ಇನ್ನ ಬೇರೆ ನನ್ನ ಕಸಿನ್ಸ್ ಎಲ್ಲರೂ ಅವ್ರ ಟ್ರೋಲ್ ವಿಡಿಯೋಸ್ ನೋಡ್ತಾರೆ, ಬಟ್ ಅವರು ಯಾವತ್ತು ನನ್ನ ಹತ್ರ ನಿನ್ಗೆ ಹಂಗ್ ಮಾಡ್ಬೇಡ, ನಿಮ್ಮನ್ನ ಟ್ರೋಲ್ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಅಕ್ಕಪಕ್ಕ ಇದ್ದವರು ನಿಮ್ಮ ಹತ್ರ ವಿಡಿಯೋ ಮಾಡ್ಲಿಕ್ಕೆ ಭಯ ಪಡ್ತಾರ? ಹೌದು. ಹೆಂಗ್ ಗೊತ್ತಾಯ್ತು ನಿಮ್ಗೆ? ಲೈಕ್ ಈಗ ನನ್ನ ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ, ಫಸ್ಟ್ ಎಲ್ಲ ಚೆನ್ನಾಗೇ ಬರ್ತಾ ಇದ್ರು ವಿಡಿಯೋಸ್ ಅಲ್ಲೆಲ್ಲ. ಈಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಬ್ರೋ ನಂದು ನಿನ್ ವಿಡಿಯೋ ತೆಗಿಬೇಡ, ಟ್ರೋಲ್ ಮಾಡ್ಬಿಡ್ತಾರೆ ನನ್ನ ವಿಡಿಯೋಸ್ ನೀನ್ ತೆಗಿಬೇಡ ಅಂತ ಹೇಳ್ತಾರೆ. ಆಗ ನಂದು ಅಂತ ನಾನು ಎಷ್ಟೊತ್ತೆ ತೋರಿಸ್ಲಿ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಸ್ಟಾರ್ಟಿಂಗ್ ಅಲ್ಲಿ ಹುಕ್ ಲೈನ್ ಹಾಕ್ತೀನಿ, ಇವತ್ತು ನಾನು ಇಂಟರ್ವ್ಯೂಗ್ ಬಂದೆ, ನಾಳೆ ನಾನು ಆಫೀಸಲ್ಲಿ ಸೆಲೆಕ್ಟ್ ಆದೆ, ಜನರು ನೋಡ್ಲಿ ಅಂತ. ಈಗ ನನ್ನ ಫ್ರೆಂಡ್ಸು ಯಾರು ಇಲ್ಲ, ಒಬ್ಬನ್ನೇ ಎಷ್ಟೊತ್ತು ಅಂತ ನೋಡ್ತಾರ. ಆದ್ರಿಂದ ಆ ಹುಕ್ ಲೈನ್ ನಾನು ಹೇಳ್ದಾಗ ಅದು ಕಂಟಿನ್ಯೂಸ್ ಆಗಿ ನೋಡ್ತಾರೆ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ, ಇಂಟ್ರೆಸ್ಟ್ ಇರೋದಿಲ್ವಲ್ಲ, ಆದ್ರಿಂದ. ಸೊ ಮತ್ತೆ ನನ್ನ ಫ್ಯಾಮಿಲಿ ಈಗ ಯೂಟ್ಯೂಬ್ ಎಲ್ಲ ಹಾಕಿದಾರಲ್ವಾ ಟ್ರೋಲ್ ವಿಡಿಯೋನ, ಸೊ ನಮ್ಮ ಪೇರೆಂಟ್ಸ್ಗೆ ಹೇಳೋದಿಷ್ಟೇ, ಸೊ ಅಪ್ಪ ಅಮ್ಮ ಯಾವ್ದೇ ರೀತಿಯಾದಂತ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗ್ಬೇಡಿ. ಅವ್ರು ಬೆಳೆಯೋದಕ್ಕೋಸ್ಕರ ನನ್ನ ಯಾವ ರೀತಿ ಆದ್ರೂ ಅವರು ಕೆಟ್ಟದಾಗೆ ಪೋಟ್ರೆ ಮಾಡ್ಬೋದು, ಬಟ್ ನಾನೇನು ಅಂತ ನಿಮ್ಗೆ ಗೊತ್ತು, ನನ್ನ ಫ್ಯಾಮಿಲಿಗೆ ಗೊತ್ತು, ನನ್ನ ಫ್ರೆಂಡ್ಸ್ಗೆ ಗೊತ್ತು, ಅಷ್ಟೇ ಸಾಕು. ಮುಂದೆ ಏನಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ನೀವು ಅದನ್ನೆಲ್ಲ ನೋಡ್ಕೊಂಡು ತಲೆ ಎಲ್ಲ ಕೆಡ್ಸ್ಕೊಂಡೋಕ್ ಹೋಗ್ಬೇಡಿ. ಅವರು ಟ್ರೋಲ್ ವಿಡಿಯೋಸ್ ಮಾಡಿದಾರ, ಅವ್ರಿಗೆ ನನ್ನಿಂದ 1 ರೂಪಾಯಿನೂ ಬಂದಿಲ್ಲ, ಬಟ್ ಅವ್ರು ಮಾಡಿರೋ ಟ್ರೋಲ್ ವಿಡಿಯೋಸ್ ಇಂದ ನನ್ಗೆ ಎಷ್ಟು ದುಡ್ಡು ಬಂದಿದೆ ಅಂತ ನಿಮ್ಗೆ ಗೊತ್ತು. ಸೊ ಎಷ್ಟು ಬಂದಿದೆ ನಿಮ್ ದುಡ್ಡು? ಅದ್ ಹೇಳಲ್ಲ. ದುಡ್ಡು ಬಂದಿದೆ? ಹೌದು. ಯಾವ್ದ್ರಲ್ಲಿ? ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿದೆ. ಪ್ರಮೋಷನ್ಸ್ ಅಂದ್ರೆ ಅವ್ರು ಟ್ರೋಲ್ ಮಾಡಿದಾರ, ಅವ್ರಿಗೆ ನನ್ನಿಂದ 1 ರೂಪಾಯಿನೂ ಸಿಕ್ಕಿಲ್ಲ. ಈ ಪ್ರಮೋಷನ್ ಎಲ್ಲ ಹೇಗಿದೆ? ಒಳ್ಳೆ ಅರ್ನಿಂಗ್ ಇದೆಯಾ ಅದರಿಂದ? ಅರ್ನಿಂಗ್ ಇದೆ, ಬಟ್ ನಾನ್ ಏನ್ ಯೋಚನೆ ಮಾಡ್ತೀನಿ ಅಂತಂದ್ರೆ, ಪ್ರಮೋಷನ್ ಮಾಡೋವಾಗ ನಾನ್ ತುಂಬಾ ಅಮೌಂಟ್ ನ ಕೇಳೋದಿಲ್ಲ, ಒಂದ್ ಸರ್ಟನ್ ಅಮೌಂಟ್ ಅಂತ ಇರುತ್ತೆ, ಒಂದು 5 ಅಂತ ಇದ್ರೆ ನಾನು ಇಷ್ಟು ಕೇಳೋದಿಲ್ಲ, ಇದ್ರಲ್ಲೂ ಕಡಿಮೆ ಕೇಳ್ತೀನಿ ಪ್ರಮೋಷನ್. ಯಾಕಂದ್ರೆ ಅವ್ರಿಗೆ ನನ್ನಿಂದ ಬೆನಿಫಿಟ್ ಆಗ್ಬೇಕು, ಪಾಪ ಅವರು ಬಿಸ್ನೆಸ್ ಎಲ್ಲ ಮಾಡ್ತಾ ಇದಾರಲ್ವಾ, ಸೊ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕಡಿಮೆದಾಗೆ ಕೇಳ್ತೀನಿ. ಪಾಸಿಟಿವ್, ಎಲ್ಲ ಕಡೆ ಪಾಸಿಟಿವ್, ಧನುಷ್ ಅಂದ್ರೇನೆ ಪಾಸಿಟಿವ್ ಅಲ್ವಾ. ಓಕೆ, ನೈಸ್. ಸೊ ಆ ರೀತಿ ಸೊ ಟ್ರೋಲ್ ವಿಡಿಯೋಸ್ ಮಾಡ್ತಾ ಇದೀರಲ್ವಾ, ಇನ್ನೂ ಚೆನ್ನಾಗಿ ಟ್ರೋಲ್ ವಿಡಿಯೋಸ್ ಮಾಡಿ. ಆಲೂಗಡ್ಡೆ ಅಂತ ನನ್ಗೆ ಹೆಸರು ಕೊಟ್ಟಿದ್ದಾರೆ. ಅದು ಕೇಳ್ಬೇಕು ಅಂತಿದ್ದೆ, ಏನದು ಆಲೂಗಡ್ಡೆ ಅಂದ್ರೆ? ನನ್ಗೆ ಗೊತ್ತಿಲ್ಲ, ನಾನ್ ವರ್ಕ್ ಮಾಡೋವಾಗ ನನ್ ಕೊಲಿಗ್ ಹೇಳಿದ್ದು, ಯಾರು ನಿನ್ನ ಆಲೂಗಡ್ಡೆ ಹೆಸರು ಇಟ್ಟಿದ್ದಾರೆ ಅಂತ. ಸೊ ಆಲೂಗಡ್ಡೆ ಹೆಸರು ಹೆಂಗ್ ಬಂತ ಗೊತ್ತಿಲ್ಲ, ಮೋಸ್ಟ್ಲಿ ಅವ್ರ ಅಪ್ಪ ಆಲೂಗಡ್ಡೆ ಇದು ಮಾಡಿರ್ಬೇಕು, ನಾನು ಅಲ್ಲಿ ಹೋಗಿ ಕಿತ್ಕೊಂಡ್ ಬಂದಿರೋವಾಗ ಆಲೂಗಡ್ಡೆ ಅಂತ ಹೆಸರಿಟ್ಟಿರ್ಬೋದು. ಸೊ ನೀವು ಬರೀ ಆ ಹೆಸರಲ್ಲ, ಬೇರೆ ಹೆಸರು ಇಟ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನಾನಂತೂ ಕೇರೇ ಮಾಡೋದಿಲ್ಲ. ಕೇರ್ ಮಾಡೋದಿಕ್ಕೆ ಅವ್ರ ಬಗ್ಗೆ ಏನಿದೆ ಬ್ರೋ, ಏನಿದೆ ಹೇಳಿ? ಅವ್ರು ನನ್ನ ಬಿಲ್ಸ್ ನ ಪೇ ಮಾಡ್ತಾ ಇದಾರ? ಏನೂ ಮಾಡ್ತಾ ಇಲ್ಲ. ಅವ್ರ ಟ್ರೋಲ್ ವಿಡಿಯೋಸ್ ಮಾಡ್ತಾ ಇದಾರೆ. ನನ್ಗೆ ಏನೋ ಅಯ್ಯೋ ಅನ್ಸ್ತಾ ಇದೆ ಅಂದ್ರೆ, ನನ್ ಟ್ರೋಲ್ ವಿಡಿಯೋಸ್ ಎಷ್ಟು ಕೆಟ್ಟದಾಗ ಮಾಡಿದ್ರು ಅವ್ರಿಗೆ 1 ರೂಪಾಯಿ ಸಿಗ್ತಾ ಇಲ್ವಲ್ಲ, ಬಟ್ ಅವ್ರು ಮಾಡೋ ಟ್ರೋಲ್ ವಿಡಿಯೋಸ್ ಇಂದ ನನ್ಗೆ ರೆಕಗ್ನೈಸೇಷನ್ ಸಿಗ್ತಾ ಇದೆ, ಒಂದು ಪ್ರಮೋಷನ್ ತರ. ಈಗ ಧನುಷ್ ಕುಮಾರ್ ಯಾರು ಅಂತ ನೆಗೆಟಿವ್ ಅಲ್ಲೇ ತೋರಿಸ್ತಾ ಇದಾರೆ, ಬಟ್ ನನ್ ವಿಡಿಯೋ ಅವ್ರ ಪ್ರೊಫೈಲ್ ಅಲ್ಲಿ ಬರ್ತಿದಾನ, ಅದೊಂದು ಬೆನಿಫಿಟ್. ಆಡ್ ತರ ಯೂಸ್ ಮಾಡ್ತಾ ಇದಾರೆ, ಕೆಟ್ಟದಾಗೆ ಟ್ರೋಲ್ ಮಾಡ್ತಾ ಇದಾರೆ. ಸೊ ಯಾರಾದ್ರೂ ನಮ್ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದ್ರು, ಕೆಟ್ಟದಾಗಿ ಟ್ರೋಲ್ ಮಾಡ್ತಾ ಇದ್ರು, ಕೆಟ್ಟದಾಗೆ ಏನೇನೋ ಮಾತಾಡ್ತಾ ಇದ್ರ, ಆ ಟೈಮಲ್ಲಿ ನಾವ್ ಏನೂ ಮಾಡ್ಬಾರ್ದು, ನಮ್ ಬಾಯಿನ ಮುಚ್ಕೊಂಡಿರ್ಬೇಕು, ನಮ್ ಕೆಲ್ಸ ಕಡೆ ಗಮನ ಕೊಡ್ಬೇಕು, ಈ ರೀತಿ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಅಯ್ಯೋ ನನ್ನ ಟ್ರೋಲ್ ಮಾಡ್ಬಿಟ್ಟ ಅಂತ ಬೆಳೆಯೋರು ಬೆಳೀದಿರ ಆಗ್ತಾ ಇದಾರೆ. ಟ್ರೋಲರ್ಸ್ ಮಾತ್ರ ಅವ್ರ ಫಾಲೋವರ್ಸ್, ಲೈಕ್ಸ್, ವ್ಯೂಸ್ ಇಂದ ಸೂಪರ್ ಆಗಿದ್ದಾರೆ, ಬಟ್ ಇಲ್ಲಿ ಬೆಳೀತಾ ಇರ್ಬೇಕಾಗಿರೋ ಅವ್ನ ಫ್ಯೂಚರ್ ಏನೇ ಆಗುತ್ತೆ ಅಂತ ಗೊತ್ತಿಲ್ಲ. ಒಂದ್ ಸರ್ಟನ್ ಏಜ್ಗೆ ಹೋಗ್ತಾನೆ, ಯಾರೋ ಟ್ರೋಲ್ ಮಾಡಿದ್ರು ಅಂತ ನಿಲ್ಸ್ಬಿಡ್ತಾನೆ, ಅವ್ನು ಇನ್ ಸ್ವಲ್ಪ ಮುಂದೆ ಹೋಗಿದ್ರೆ ಅವ್ನ ಲೈಫೇ ಚೇಂಜ್ ಆಗ್ತಾ ಇತ್ತಲ್ವಾ. ಸೊ ಅದನ್ನ ಯೋಚನೆ ಮಾಡೋದಿಲ್ಲ, ಬರೀ ಅಯ್ಯೋ ಅವ್ನ್ ನನ್ ಬಗ್ಗೆ ಹಿಂಗಂತ ಇದ್ದಾನೆ, ಇವ್ನ್ ನನ್ ಬಗ್ಗೆ ಹಿಂಗಂತಾನೆ ಅನ್ನೋರು 100 ಮಾತಾಡ್ತಾರೆ. ಸೊ ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡಿರ, ನಮ್ ಫೋಕಸ್ ಎಲ್ಲಿರ್ಬೇಕು ಅಂದ್ರೆ ನಾವು ಮಾಡೋ ಕೆಲ್ಸದಲ್ಲಿ ಇರ್ಬೇಕು.
ನಾವೇನ್ ಮಾಡ್ಬೇಕಂದ್ರೆ ನಮ್ ಫೋನ್ ಎತ್ಕೊಳ್ಬೇಕು, ವಿಡಿಯೋ ಮಾಡ್ಬೇಕು, ಅದರಿಂದ ನಮ್ಗೆ ಬೆನಿಫಿಟ್ ಆಗ್ತಿದೆನಾ ಇಲ್ವಾ ಅಂತ ನೋಡ್ಬೇಕು. ನಾನು ಇದುವರೆಗೂ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ನಿಲ್ಸಿಲ್ಲ ಅಂದ್ರೆ ಅದರಿಂದ ನಂಗೆ ಯೂಸ್ ಆಗ್ತಾ ಇದೆ. ಅದರಿಂದಾನೇ ನಾನು ಬಟ್ಟೆ ತಗೊಂಡಿದ್ದೀನಿ, ನನ್ನ ಟ್ರಾವೆಲ್ ಮಾಡಿದ್ದೀನಿ, ನನ್ನ ಫ್ಯಾಮಿಲಿಗೆ ಒಂದ್ ಸ್ವಲ್ಪ ಸ್ವೀಟ್ಸು ಊಟ ಏನಾದ್ರು ಕೊಟ್ಟಿದ್ದೀನಿ ಅಂದ್ರೆ ನಾನು ಮಾಡಿರೋ ವಿಡಿಯೋಸ್ ಇಂದಾನೆ. ಸೊ ಅವ್ರು ಟ್ರೋಲ್ ಮಾಡಿದ್ರು ಅಂತ ನನ್ನ ವಿಡಿಯೋಸ್ನ ನೆವರ್ ಐ ವಿಲ್ ಸ್ಟಾಪ್. ಸೊ ಯಾರಾದ್ರೂ ನಿಮ್ಮನ್ನ ಟ್ರೋಲ್ ಮಾಡ್ತಿದಾರಾ ಮಾಡ್ಕೊಂಡ್ಲಿ, ನೀವು ಮಾತ್ರ ರಿಯಾಕ್ಟ್ ಮಾಡಬೇಡಿ ಅಷ್ಟೇ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.